ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದಂತಹ ಈ ಮೂವರು ಶಂಕಿತ ಉಗ್ರರನ್ನ 6 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಶಂಕಿತ ಉಗ್ರನ ತಾಯಿ ಅನೀಸ್ ಫಾತಿಮಾಳನ್ನ ಜುಲೈ 14ರವರೆಗೂ ಎನ್ಐಎ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಿದೆ. ಎನ್ಐಎ ವಿಶೇಷ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ಎನ್ಐಎ ವಿಶೇಷ ಕೋರ್ಟ್ಗೆ ಬಂದಿದ್ದ ಈ ಮೂವರು ಶಂಕಿತರನ್ನ ಹಾಜರುಪಡಿಸಲಾಗಿತ್ತು. 6 ದಿನಗಳ ಕಾಲ ಈಗ ಶಂಕಿತ ಉಗ್ರರು ಎನ್ಐಎ ಕಸ್ಟಡಿಗೆ. ಈಗ ಇನ್ನಷ್ಟು ವಿಚಾರಣೆ ನಡೆಸಿ ಎನ್ಐಎ ಅಧಿಕಾರಿಗಳು ಇವರಿಂದ ಬಾಯಿ ಬಿಡಿಸಲಿದ್ದಾರೆ. ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುವಂತಹ ಸಾಧ್ಯತೆ ಇದೆ. ಉಗ್ರನಿಗೆ ಸಾಥ್ ಕೊಟ್ಟಂತವರು ಇವರು. ಉಗ್ರ ನಾಸಿರ್ಗೆ ನೆರವು ಕೊಟ್ಟಂತಹ ಆರೋಪದಡಿ 3 ಶಂಕಿತರನ್ನ ಎನ್ಐಎ ಅರೆಸ್ಟ್ ಮಾಡಿತ್ತು. ಉಗ್ರ ನಾಸಿರ್ ಮತ್ತು ಶಂಕಿತರಿರುವಂತಹ ನಂಟು ಬಹಿರಂಗ ಆಗ್ತಾ ಇದೆ. ಮಹತ್ವದ ಆಡಿಯೋ ಕ್ಲಿಪ್ ಒಂದನ್ನು ಪತ್ತೆ ಮಾಡಿದೆ ಎನ್ಐಎ. ಆ ಆಡಿಯೋದಲ್ಲಿ ಆರೋಪಿಗಳು ಮಾತನಾಡಿರೋದು ಪತ್ತೆಯಾಗಿದೆ. ಉಗ್ರ ನಾಸಿರ್ ಜೊತೆಗಿನ ಸಂಚು ಮತ್ತು ಸಂಪರ್ಕ ಈ ಆಡಿಯೋ ಮೂಲಕ ಸ್ಪಷ್ಟವಾಗ್ತಾ ಇದೆ. ಶಂಕಿತರ ಬಗ್ಗೆ ರಹಸ್ಯ ಮಾಹಿತಿಯನ್ನ ಎನ್ಐಎ ಕಲೆ ಹಾಕಿದೆ. ಆರೋಪಿಗಳ ಅರೆಸ್ಟ್ಗೂ ಮೊದಲು ಎನ್ಐಎ ಸಂಗ್ರಹಿಸಿದಂತಹ ಮಾಹಿತಿಯದು. ಶಂಕಿತ ಉಗ್ರನ ಜೊತೆ ನಂಟು ಹೊಂದಿದಂತಹ ಈ ಮೂವರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಒಬ್ಬ ವೈದ್ಯ, ಇನ್ನೊಬ್ಬ ಎಎಸ್ಐ ಮತ್ತೋರ್ವ ಶಂಕಿತ ಉಗ್ರನ ತಾಯಿ. ಈ ಆರೋಪಿಗಳ ಅರೆಸ್ಟ್ಗೂ ಮೊದಲು ಎನ್ಐಎ ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದೆ. ಇನ್ನು ಸಿಕ್ಕಿರುವಂತಹ ಆಡಿಯೋ ಕ್ಲಿಪ್ ಏನಿದೆ, ಎಫ್ಎಸ್ಎಲ್ ತನಿಖೆಯಲ್ಲಿ ಆ ಆಡಿಯೋದಲ್ಲಿರುವಂತಹ ರಹಸ್ಯ ಬಯಲಾಗಲಿದೆ. ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ತನಿಖೆ ವೇಳೆ ಬಯಲಿಗೆಳೆದಿರುವಂಥದ್ದು ಎನ್ಐಎ. ಆ ಜೈಲಿಗೆ ಹೋಗ್ತಾ ಇದ್ದಂತಹ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಅಲ್ಲಿದ್ದಂತಹ ಉಗ್ರರಿಗೆ ಮೊಬೈಲ್ಗಳನ್ನು ಸಪ್ಲೈ ಮಾಡ್ತಿದ್ದ. 10,000 ರೂಪಾಯಿ ಮೊಬೈಲನ್ನು 50,000 ರೂಪಾಯಿಗೆ ಮಾರಾಟ ಮಾಡ್ತಿದ್ದ.